ಚಕ್ರ ಕಾರ್ಯಕ್ರಮ ಆಹ್ವಾನ ಹರಿಹರದಲ್ಲಿದೆ. ಇಲ್ಲಿ ಏನು ಕಳೆದ ಬಾರಿ ಎಸ್ ರಾಮಪ್ಪನವರು ಜಯಬೇರಿ ಗಳಿಸಿದ್ರು. ಈ ನೆಲೆಯಲ್ಲಿ ಈಗ ಇಷ್ಟು ದಿನಗಳ ಕಾಲ ಕೆಲಸ ಮಾಡಿದಾರಾ, ಇಲ್ಲ ಅಭಿವೃದ್ಧಿ ಕಾರ್ಯಗಳು ಏನಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿಯ ಸ್ಥಳೀಯ ಮತದಾರರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಬಸವರಾಜಪ್ಪ ಅಂತೇಳಿ ನಾವು ಹಲಸಬಾಳ ಗ್ರಾಮದವರು, ಹರಿಹರ ತಾಲೂಕಿನವರು. ಇವತ್ತು 3 ಸರ್ಕಾರನೂ ಬಂದು ಹೋಗಿದ್ದಾವೆ. ನಮ್ಮ ಒಂದು ರೈತರಿಗೆ ಯಾವ ಪಕ್ಷದಿಂದನೂ ಅನುಕೂಲ ಆಗಿಲ್ಲ. ಬೈರನ್ ಪಾದ ಎಂತೆಲ್ಲ, ಏತ ನೀರಾವರಿ ಬೈರನ್ ಪಾದ ಎಂತೆಲ್ಲ ಎಲ್ಲ ಮುಖ್ಯಮಂತ್ರಿಗಳು ಬಂದು ಆಶ್ವಾಸನೆ ಕೊಟ್ಟು ಅಷ್ಟು ಕೋಟಿ ಬಿಡುಗಡೆ ಮಾಡ್ತಾನೆ, ಇಷ್ಟು ಕೋಟಿ ಬಿಡುಗಡೆ ಮಾಡ್ತಾನೆ ಅಂತೇಳಿ ಬರೀ ಸುಳ್ಳು ಆಶ್ವಾಸನೆಗಳ ಮೂಲಕ ದೇಶ ರೈತ ಎಂತಲ್ಲಿ ಬೆನ್ನೆಲುಬು ಅಂತಾರೆ. ರೈತನಿಗೆ 3 ಪಕ್ಷದಿಂದನೂ ಕೂಡ ಯಾವುದು ಅನುಕೂಲ ಆಗಿಲ್ಲ. ಇದನ್ನ ಸಂಬಂಧಪಟ್ಟ ಎಂತೆಲ್ಲ ನಿಮ್ಮ ಮೀಡಿಯಾದಿಂದ ನಾವು ಹರಿಹರ ತಾಲೂಕು ರೈತರ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. 5 ವರ್ಷ ಅವಧಿಯಲ್ಲಿ ಈ ಹರಿಹರ ನಗರಕ್ಕೆ ಆಗಲಿ ಈ ಕ್ಷೇತ್ರಕ್ಕೆ ಆಗಲಿ ಯಾವುದೂ ಕೆಲಸ ಆಗಿದೆ ಅಂತ ಕಾಣ್ತಾ ಇದೆ. ಇದಕ್ಕಿಂತ ಮೊದಲು ಏನು JDS ಶಾಸಕರಿದ್ರು, ಸುಮಾರು 400 ಕೋಟಿ ರೂಪಾಯಿ ಕೆಲಸವನ್ನು ಮಾಡಿದ್ದಾರೆ. ಈಗ ಅವ್ರಿಗೆ ಅವಕಾಶ ಸಿಕ್ಕರೆ ಬಹಳಷ್ಟು ಅಭಿವೃದ್ಧಿ ಕೆಲಸ ಆಗ್ತಿದೆ. ಇವತ್ತು ಕಾಂಗ್ರೆಸ್ನಲ್ಲಿ ಏನು ಗೊಂದಲ ಇದೆ ಅಂತ ಹೇಳಿದ್ರೆ, ಟಿಕೆಟ್ ಸಿಗೋದು ಕಷ್ಟ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಹಾಲಿ ಶಾಸಕರು ಕೆಲಸ ಮಾಡಿದ್ರೆ ಅವ್ರಿಗೆ ಟಿಕೆಟ್ ಕೊಡ್ತಿದ್ರು. ಇಂಥ ವಾತಾವರಣ ಉದ್ಭವ ಆಗಿದೆ. ಒಳ್ಳೆ ಶಾಸಕರನ್ನು ಆರಿಸ್ತಂದ್ರೆ ಈ ಕ್ಷೇತ್ರದ ಅಭಿವೃದ್ಧಿ ಆಗ್ತೈತಿ. ಆ ಶಾಸಕರು ಎಚ್ ಎಸ್ ಶಿವಶಂಕರ್ ಅನ್ನು ಭಾವಿಸ್ತಾ ಇದ್ದೀನಿ. BJ ಮಹಾಂತೇಶ್ ಅಂತ ಹೇಳಿ ಒಂದು ದಲಿತ ಸಂಘರ್ಷ ಸಮಿತಿಯರು. ಇವತ್ತೇನು ಹರಿಹರ ಅಭಿವೃದ್ಧಿ ಕಾಣೆ ಸುಮಾರು ವರ್ಷದಿಂದ ನೋಡ್ತಿದ್ದೇವೆ. ಇವತ್ತು ಏನು ತುಂಗಭದ್ರಾ ನದಿ ನೀರಿದೆ, ಇವತ್ತು ಅದು ಬೇಸಿಗೆ ಸಂದರ್ಭದಲ್ಲಿ ಅದು ಒಣಗೋಗುತ್ತೆ. ಇವತ್ತು ಅಗಸನ ಕಟ್ಟೆ ಕೆರೆ ಅಭಿವೃದ್ಧಿಗೆ ಸರ್ಕಾರಕ್ಕೆ ಸುಮಾರು ಸತಿ ಮನವಿ ಕೊಟ್ಟರು. ಸಂಬಂಧಪಟ್ಟ ಜನಪ್ರತಿನಿಧಿಗಳು ಗಮನ ತರಿಸಿದ್ರೆ ಯಾವ ಆಗ್ತಲ್ಲ. ಇವತ್ತು ಒಂದು ಏನು ಪಾಯಿಂಟ್ ಅಂದ್ರೆ, ಸರ್ಕಾರ ಮೇಲೆ ಒಂದಿದ್ದಾಗೆ ಇಲ್ಲಿ ಶಾಸಕರು ಬೇರೆ ಆಯ್ಕೆ ಆಗಿರ್ತಾರ, ಅದು ಒಂದು ದೊಡ್ಡ ಸಮಸ್ಯೆ. ಆಮೇಲೆ ಆ ತರ ಇದ್ದಾಗ ಕೆಲವೊಬ್ಬ ಶಾಸಕರುಗಳಾಗಿರ್ಬೋದು, ಜನಪ್ರತಿನಿಧಿಗಳು ಆಗ್ಲಿ ತಾರತಮ್ಯ ಮಾಡ್ತಾರೆ ಇಲ್ಲಿ. ಯಾಕಂದ್ರೆ ಅಭಿವೃದ್ಧಿಗೆ ಏನು ಒತ್ತು ಕೊಡಲ್ಲ. ಇವತ್ತು ಈ ಕಡೆ ರಣೆಬೆನ್ನೂರು ಇರ್ಬೋದು, ಈ ಕಡೆ ದಾವಣಗೆರೆ ಇರ್ಬೋದು, ಸಾಕಷ್ಟು ದಾವಣಗೆರೆ ಬೆಳೆದಿದೆ, ರಣೆಬೆನ್ನೂರು ಸಾಕಷ್ಟು ಬೆಳೆದಿದೆ. ಇಲ್ಲಿ ಮಧ್ಯಭಾಗದಲ್ಲಿ ಇರುವಂತದ್ದು ನಮ್ಮ ಹರಿಹರ. ಇವತ್ತು ನಮಗೆ ಮಲತಾಯಿ ಧೋರಣೆ ಆಗಿದೆ. ಯಾವ ಸರ್ಕಾರ ಆಗ್ಲಿ ಯಾವ್ದಾಗ್ಲಿ ಹರಿಹರಕ್ಕೆ ಯಾರು ಕೂಡ ಒತ್ತು ಕೊಡಲ್ಲ. ನಮ್ಮ ಓಟ್ಗಳನ್ನ ಅಷ್ಟೇ ಪಡ್ಕೊಳಕ್ಕೋಸ್ಕರ ಇವನ್ನೆಲ್ಲ ಮಂಕ ಬುದ್ಧಿ ಹರಿಸುವಂತ ಕೆಲಸ ಮಾಡ್ತಿದ್ದವು. ಮುಂದಿನ ದಿನಗಳಲ್ಲಿ ಸರ್ಕಾರ ಆಗ್ಲಿ ಯಾವ್ದಾರ ಆಗಿರ್ಲಿ, ಯಾವ ಜನಪ್ರತಿನಿಧಿಗಳಾಗ್ಲಿ ನಮ್ಮ ಹರಿಹರಕ್ಕೆ ಅಭಿವೃದ್ಧಿ ಟೈಮ್ ಕೊಡ್ಲಿ ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಳ್ತಿದ್ದೀನಿ. ಪ್ರೇಮ್ ಕುಮಾರ್ ಅಂತೇಳಿ ಹರಿಹರ ನಗರ ಘಟಕದ JDS ಯೂತ್ ಅಧ್ಯಕ್ಷರು. 2013ರಲ್ಲಿ JDS ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಆ ಸಂದರ್ಭದಲ್ಲಿ 400 ಕೋಟಿ ಕೆಲಸ ಆಗಿದೆ. ಊರಲ್ಲಿ ಶಾಂತಿ ವಾತಾವರಣ ಇದೆ. ಈಗ 2018ನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಯಾವ ಅಭಿವೃದ್ಧಿ ಆಗಿಲ್ಲ. ಹರಿಹರ 25 ವರ್ಷಗಳಷ್ಟು ಮತ್ತೆ ಹಿಂದೆ ಹೋಗಿದೆ. ಆಮೇಲೆ ನಮ್ಮೂರಲ್ಲಿ ಹೊಳೆ ಇಟ್ಕೊಂಡು ನಮ್ಮ ನೀರು ಕುಡಿಯೋಕೆ ಇವತ್ತು ನಮಗೆ ತಿಂಗಳಿಗೆ ಬಿಲ್ಲು 800,000 ಕಳಿಸ್ತಾ ಇದ್ದಾರೆ. ದಾವಣಗೆರೆಗೆ ಬೇಕಾದಷ್ಟು ನೀರು ಸಪ್ಲೈ ಆಗುತ್ತೆ, ಅಲ್ಲಿ ಅಷ್ಟು ಚಾರ್ಜ್ ಇಲ್ಲ. ಹರಿಹರದಲ್ಲಿ ಚಾರ್ಜ್ ಆಗಿದೆ. ಆಮೇಲೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಬರೀ ಕೋಮು ಗಲಭೆಗಳು ಇಂಥವೇ ಸ್ಟಾರ್ಟ್ ಆಗ್ತದೆ. ಜನಗಳು ಯಾರು ನೆಮ್ಮದಿಯಿಂದ ಇಲ್ಲ. ದಯವಿಟ್ಟು ಆದ್ರಿಂದ ಕುಮಾರಸ್ವಾಮಿ ಸರ್ಕಾರಕ್ಕೆ ಫುಲ್ ಬಹುಮತ ಕೊಟ್ರೆ ಕರ್ನಾಟಕ ಅಭಿವೃದ್ಧಿ ಆಗ್ತತಿ, ಎಲ್ಲಾ ಊರುಗಳು ಇಂಪ್ರೂವ್ಮೆಂಟ್ ಆಗ್ತದೆ. ಆಗ ನಮ್ದೆಲ್ಲ ಬೆಂಬಲ ಎಚ್ ಎಸ್ ಶಿವಶಂಕರ್ ಅವರಿಗೆ JDS ಓಟ್ ಕೊಡ್ರಿ, ಬೆಂಬಲಿಸ್ರಿ ಅಷ್ಟೇ. ನಾನು ABM ವಿಜಯ್ ಕುಮಾರ್ ಅಂತ, ಹರಿಹರ ನಗರಸಭಾ ಸದಸ್ಯ. 2008ರಲ್ಲಿ ಬಿಜೆಪಿ ಸರ್ಕಾರ ಬಂದಿತ್ತು. ಆ ಟೈಮ್ನಲ್ಲಿ ನಮ್ಮ BP ಹರೀಶ್ ಅಣ್ಣನವರು MLA ಆಗಿ ಬಂದಿದ್ರು. ಆ ಟೈಮ್ನಲ್ಲಿ ಸುಮಾರು 850 ಕೋಟಿಗಿನ ಹೆಚ್ಚಿನ ಅನುದಾನವನ್ನು ತಂದು ನಮ್ಮ ಹರಿಹರ ಎಂದೂ ಕಾಣದ ಇರೋ ತರ ಒಂದು ತಹಸೀಲ್ದಾರ್ ಆಫೀಸ್ ಆಗಿರ್ಬೋದು, ಕೋರ್ಟ್ ಆಗಿರ್ಬೋದು, ಆಮೇಲೆ ರೈಲ್ವೆ ಒಳಗೆ ಹೋಗ್ತಕ್ಕಂಥ ಬ್ರಿಡ್ಜ್ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಹರೀಶ್ ಅಣ್ಣನವರ ಪೀರಿಯಡ್ ಒಳಗೆ ಆಗಿದೆ. ಆಮೇಲೆ ಪ್ರತಿಯೊಂದು ಗಲ್ಲಿಯಲ್ಲೂ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿದ್ರು, CC ಚರಂಡಿಗಳನ್ನು ಮಾಡಿದ್ರು. ಆಮೇಲೆ ಊರಿನ ಅಭಿವೃದ್ಧಿಗೆ ಒಂದು ದೂರದೃಷ್ಟಿ ಇಟ್ಕೊಂಡು ಹರೀಶ್ ಅಣ್ಣನವರು ಅದ್ರ ಪ್ರಕಾರ ಅವರು ಎಲ್ಲಾ ರೀತಿಯಾದ ಒಂದು ವ್ಯವಸ್ಥೆನ ಜನಸಾಮಾನ್ಯರಿಗೆ ಮಾಡಿಕೊಟ್ಟಿದ್ದಾರೆ. ಈ ಬಾರಿ
ಹರೀಶಣ್ಣನವರಿಗೆ ಟಿಕೆಟ್ ಕೊಡೋದ್ರಿಂದ ನಮ್ ಬಿಜೆಪಿ ಸರ್ಕಾರ ಬರ್ತದೆ, ಇಲ್ಲಿ ಹರೀಶಣ್ಣವ್ರು ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ಮೂಡಿಸಿ ನಾನು ಮಾತನ್ನು ಮುಗಿಸ್ತೀನಿ. ನನ್ನ ಹೆಸರು ಫೈನಾನ್ಸ್ ಮಂಜಣ್ಣ ಅಂತೇಳಿ ಹರಿಹರ ನಗರ ಸದಸ್ಯರ ಪತಿಯವರಾಗಿದ್ದೀನಿ. 75 ವರ್ಷ ಬಂದು ಸ್ವತಂತ್ರ ಆದರೂ ಬಹುಮತ ಸರ್ಕಾರ ಕಾಂಗ್ರೆಸ್ಸಿಗೆ ಮತ್ತು ಬಿಜೆಪಿಗೆ ದೊರಕಿದೆ. ಬಹುಮತ ಸರ್ಕಾರ ಕರ್ನಾಟಕದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಇದುವರೆಗೂ ದೊರೆತಿಲ್ಲ. ಅವ್ರು ಕೊಡುವಂತ ಈ ಸರಿ ಸರ್ಕಾರದಲ್ಲಿ ಅವ್ರಿಗೆ ಬಹುಮತ ಸಿಗೋದು ಗ್ಯಾರಂಟಿ ಇರೋದ್ರಿಂದ ಅವ್ರು ಕೊಟ್ಟಂತ ಪಂಚರತ್ನ ಯೋಜನೆ, ರೈತ ಚೈತನ್ಯ, ವಸತಿ, ಆರೋಗ್ಯ, ಶಿಕ್ಷಣ ಮತ್ತು ಯುವಜನ ಮತ್ತು ಮಹಿಳಾ ಸಬಲೀಕರಣ ಅಂತ 5 ಪಂಚರತ್ನ ಯೋಜನೆಗಳನ್ನು ಕುಮಾರಸ್ವಾಮಿ ಅವರು ಈ ಸರಿ ಕೊಡ್ತಾ ಇದ್ದಾರೆ. ಆ ಪಂಚರತ್ನ ಯೋಜನೆಗಳನ್ನ ಎಲ್ಲ ಜನಾಂಗದವರಿಗೂ, ಎಲ್ಲ ಸಮುದಾಯವರಿಗೂ ರಕ್ಷಣೆ ಮತ್ತು ಅವರಿಗೆ ಅನುಕೂಲ ಆಗುತ್ತ ಅನುಕೂಲಗಳು ಪಂಚರತ್ನ ಯೋಜನೆಯಲ್ಲಿದ್ದಾವೆ. ಮುಂದೆ ಅವರು ಮಾಡುವಂತ ಕೆಲಸಗಳು ರಕ್ಷಣೆ ಇರ್ತದೆ. ಎಲ್ಲ ಸಮುದಾಯದ ರಕ್ಷಣೆ ಮತ್ತು ಹಿತವನ್ನು ಕಾಪಾಡುವಂತ ಏಕೈಕ ನಾಯಕ ಅಂದ್ರೆ ಎಚ್. ಶಿವಶಂಕರ್ ಅವರು ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಅವರಿಗೆ ಸಹಕಾರ ಮಾಡಿ. ಸುನಿಲ್ ಅಂತ ಆಶಾ ಸಮಿತಿ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಏನಂದ್ರೆ ಈಗ ನಮ್ಮ ಶಾಸಕರು ಕಾಂಗ್ರೆಸ್ JDS ಮಿತ್ರರು ಹೇಳಿದ್ರು 450 ಕೋಟಿ ಅನುದಾನ ಅದು ಇದು ಅಂತ. ಅವ್ರು ಯಾವ ಜಾಗದಲ್ಲಿ ಮಾಡಿದಾರೆ ಅಂತ ತೋರಿಸ್ತಾ ಇಲ್ಲ. ನಮ್ಮ ಬಿ ಪಿ ಹರೀಶಣ್ಣವರು MLA ಆದಾಗ 850ಕ್ಕಿಂತ ಅಧಿಕ ಕೋಟಿಗಿಂತ ಅಧಿಕ ಇದು ಅನುದಾನ ತಂದು ಕೆಲಸ ಮಾಡಿದ್ದಾರೆ. B.Ed ಕಾಲೇಜ್ ತಂದಿದ್ದಾರೆ. ಆಸ್ಪತ್ರೆಗಳಿಗೆ 150 ಬೆಡ್ ಹೆಚ್ಚಿಗೆ ಮಾಡಿಸಿದ್ದಾರೆ. ಮತ್ತೆ ಡಬಲ್ ರೋಡ್ ಮಾಡಿಸಿದ್ದಾರೆ. ಹೊಸ ಕೋರ್ಟ್ ಕಟ್ಟಿಸಿದ್ದಾರೆ. ಏತ ನೀರಾವರಿ ಬಗ್ಗೆ ಯಾರೋ ನಮ್ಮ ಫ್ರೆಂಡ್ಸ್ ಒಬ್ಬರು ಮಾತಾಡಿದ್ರು. ಬೈರನ್ಪಾದ ಏತ ನೀರಾವರಿ ಬಗ್ಗೆ ಅನುದಾನ ತಂದಿದ್ದೆ ನಮ್ಮ ಹರೀಶಣ್ಣನವರು. ಅದರಿಂದ ಈಗ 2008ರಿಂದ ಏನು ಅನುದಾನ ಆಗಿಲ್ಲ. 13ರಿಂದ ಇಲ್ಲಿವರೆಗೂ ಬಿಜೆಪಿ ಕಾಂಗ್ರೆಸ್ ಬಂತು, JDS ಬಂತು, ₹1 ಕೆಲಸ ಆಗಿಲ್ಲ. ಇಲ್ಲೇ ಮುಂದಿರೋ ಬಿಲ್ಡಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೊಂದು ಕಾಯಕಲ್ಪ ಕೊಡಕ್ಕಾಗಿಲ್ಲ ಇವ್ರು ಯಾರ ಕೈಲೂ. ನಗರಸಭೆ ಆಡಳಿತನೂ ಇವ್ರ ಕೈಗೆ ಇರುತ್ತೆ. ಆ ಬಿಲ್ಡಿಂಗ್ ಒಂದು ಕಾಯಕಲ್ಪ ಕೊಡಕ್ಕಾಗಿಲ್ಲ. ಅದರಿಂದ ಈ ಬಾರಿ ಬಿ ಪಿ ಹರೀಶಣ್ಣನವರೇ ಗೆಲ್ಲೋದು. ಬಿಜೆಪಿ ಸರ್ಕಾರ ಬರುತ್ತೆ. ಬಿ ಪಿ ಹರೀಶಣ್ಣವರೇ ಇಲ್ಲಿ MLA ಆಗ್ಬೇಕು. ಕಾಂಗ್ರೆಸ್ನು ಸರಿ ಇದೆ, JDSನು ಸರಿ ಇದೆ, ಬಿಜೆಪಿನೂ ಸರಿ ಇದೆ. ನಮ್ಮನ್ನ ಆಳುವಂತ ರಾಜಕಾರಣಿಗಳು ಸರಿ ಇಲ್ದಂಗಾಗಿದೆ. ಇವತ್ತು ಜನಸಾಮಾನ್ಯರ ಕೆಲಸ ಇವರು ಮಾಡ್ತಾ ಇಲ್ಲ. ಜಾತಿಗೆ ಜಗಳ ಹಚ್ಚಂತ ಕೆಲಸ ಮಾಡ್ತಾ ಇದ್ರೆ. ಇವತ್ತು ರಾಜ್ಯ ಅಭಿವೃದ್ಧಿ ಆಗ್ಬೇಕು, ನಮ್ಮ ತಾಲೂಕು ಅಭಿವೃದ್ಧಿ ಆಗ್ಬೇಕು, ಪ್ರತಿಯೊಂದು ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಂದ್ರೆ ಜಾತಿ ಎತ್ಕೊಟ್ಟು ಜಗಳ ಹಚ್ಚೋದನ್ನ ಬಿಟ್ಟು ಜನರ ಕೆಲಸ ಮಾಡುವಂತ ಕೆಲಸ ಮಾಡಿದ್ರೆ ಸತ್ಯವಾಗ್ಲೂ ಎಲ್ಲಾ ರಾಜ್ಯನೂ, ನಮ್ಮ ರಾಜ್ಯ ಅಭಿವೃದ್ಧಿ ಆಗುತ್ತೆ, ಎಲ್ಲ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ, ತಾಲೂಕು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಮಾತು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ನನ್ನ ಹೆಸರು ಮುಜಮ್ಮಿಲ್ ಮೆಡ್ಲೇರಿ. ಈ ಕ್ಷೇತ್ರಕ್ಕೆ ಏನಾದರೂ ಅಭಿವೃದ್ಧಿ ಕೆಲಸಗಳು ಆಗಿದ್ದಾದ್ರೆ ಅದು ಎಚ್.ಎಸ್. ಶಿವಶಂಕರ್ ಸಾಹೇಬರ ಕಡೆಯಿಂದ ಆಗಿದಾವು. ಅವ್ರ ತಂದೆಯರ ಕಾಲದಾಗೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದಾವು. ಈ ಕಾಂಗ್ರೆಸ್ ಏನು ಇವತ್ತು ಈ ಪ್ರೆಸಿಡೆಂಟ್ ಆಗಿ MLA ಆಗಿ ಇಲ್ಲಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವ್ರು ಬಂದಾಗಲೂ ಇನ್ನವರೆಗೂ ಏನು ಅದು ಅನುದಾನ ತಂದು ಯಾವ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ. ಮುಂದೇನಾದರೂ ನಾವು ಈ ಹರಿಹರದವರು ನಗರದವರು ಏನಾದರೂ ಅಭಿವೃದ್ಧಿ ಕೆಲಸ ನೋಡ್ಬೇಕಂದ್ರೆ ಅದು ಎಚ್.ಎಸ್. ಶಿವಶಂಕರ್ ಸಾಹೇಬರ ಕಡೆಯಿಂದಾನೇ ನೋಡಬೇಕು. ಮುಂದಿನ MLA ನಮ್ಮ ಎಚ್.ಎಸ್. ಶಿವಶಂಕರ ಅಂತ ಹೇಳಿ ನಮಗೆ ಪೂರ್ತಿ ಭರವಸೆ ಇದೆ. ಹೆಸರು ರಾಜು ಐರಣಿ ಅಂತ, ಆರೋಗ್ಯ ಸಮಿತಿ ಕಮಿಟಿ ಮೆಂಬರ್. ಇಲ್ಲಿ ಅಭಿವೃದ್ಧಿ ಅಂದ್ರೆ ಬಿ ಪಿ ಹರೀಶಣ್ಣವ್ರು ಬಿಟ್ಟು ಇನ್ನವರೆಗೂ ಯಾರು ಮಾಡಿಲ್ಲ. ಕಾಂಗ್ರೆಸ್ ಇಂದ ಮಂತ್ರಿ ಆದ್ರೂ ಒಂದ್ ಕೆಲಸನೂ ಆಗ್ಲಿಲ್ಲ. ಅದೇ ಬಿ ಪಿ ಹರೀಶಣ್ಣನವರು 100 ಕೋಟಿ ಅನುದಾನ ತಂದು ಹೊಸ ಬ್ರಿಡ್ಜ್ ಆಗಿರ್ಬೋದು, ಪಾರ್ಟಿಕಲ್ ಕಾಲೇಜ್ ಆಗಿರ್ಬೋದು, ಮತ್ತೆ ದಾವಣಗೆರೆ ಒಂದು ರೈಲ್ವೆ ಗೇಟ್ ಇಂದ ಸಮಸ್ಯೆ ತುಂಬಾ ಇತ್ತು. ಅದನ್ನ ಡಬಲ್ ರೋಡ್ ಮಾಡಿ ಆ ಸಮಸ್ಯೆ ಬಗೆಹರಿದ್ರು. ಇನ್ನುವರೆಗಾದ್ರೂ JDSನವರು ಕಾಂಗ್ರೆಸ್ನವರು ಏನು ಕೆಲಸ ಮಾಡಿಲ್ಲ. ಮಾಡಿರೋದಂದ್ರೆ ಬಿ ಪಿ ಹರೀಶಣ್ಣವರು ಬಿಜೆಪಿಯಿಂದ ಗೆದ್ದಾಗ ಮಾತ್ರ ಮಾಡಿರೋದು. ಅವ್ರನ್ನ ಆರಿಸಿ ಗೆಲ್ಸ್ಬೇಕಂತ ವಿನಂತಿ. ಇನ್ನೊಂದು ನಮ್ಮ ಅಲ್ತಾಫಣ್ಣವರು JDS ಸದಸ್ಯರು ಹೇಳಿದ್ರು, ಇಲ್ಲಿ ಮಾಡಕ್ಕಿಂತ ಮನೆ ಹೋಗಿ ವಿಚಾರ ಮಾಡ್ರಿ ನೀವು ಅಂತಂದು. ಅದು ಒಳ್ಳೆ ಕೆಲಸ. ಯಾರು ಅಭಿವೃದ್ಧಿ ಮಾಡಿದ್ರೆ ಅಂತ ಅವರೇ ತಿಳಿಸ್ತಾರೆ ನಿಮಗೆ ಯಾರು ಕೆಲಸ ಮಾಡಿದ್ದಾರೆ ಏನಂದು. ಆದ ಕಾರಣ ನೀವು ಬಿ ಪಿ ಹರೀಶಣ್ಣವ್ರಿಗೆ ಟಿಕೆಟ್ ಕೊಟ್ಟು ಬಿ ಪಿ ಹರೀಶಣ್ಣ ಗೆಲ್ಲಿಸ್ಬೇಕಂತ ವಿನಂತಿಸ್ತೀನಿ. ನನ್ನ ಹೆಸರು ಜಾವೀದ್ ಆರ್ಸಿ ಅಂತ ಅಂದ್ಬಿಟ್ಟು, ನಾನು ನಗರಸಭೆ ಸದಸ್ಯ JDS ಇಂದ. ಈಗ ಹಲವರು ಬಹಳಷ್ಟು ಅವರವ್ರ ಅಭಿಪ್ರಾಯನೂ ತಿಳಿಸಿದ್ರು. ಕಾಂಗ್ರೆಸ್ನವ್ರದ್ದು ನಾನು ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ. ನಾವು ಹೇಳಕ್ಕಿಂತ ಅವ್ರು ಹೇಳಕ್ಕಿಂತ ಏನೈತಲ್ಲ, ಶಾಸಕರೇ ಈ ಲೋಕಲ್ ಪೇಪರ್ನಲ್ಲಿ ನ್ಯೂಸ್ನಲ್ಲಿ ಹೇಳಿದ್ದಾರೆ ನನ್ನ ಕೈಯಿಂದ ಅಭಿವೃದ್ಧಿ ಮಾಡಕ್ ಆಗಿಲ್ಲ, ಬಿಜೆಪಿ ಸರ್ಕಾರ ಅನುದಾನ ಕೊಟ್ಟಿಲ್ಲ ಅಂತ. ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಈಗ ನಾಳೆ ಮತ್ತೆ ಬಿಜೆಪಿ ಸರ್ಕಾರ ಇರ್ಲಿ, JDS ಸರ್ಕಾರ ಇರ್ಲಿ, ಯಾವ್ದಾದ್ರು ಒಂದು ಬೇರೆ ಸರ್ಕಾರ ಬಂದ್ರೆ ಮತ್ತೆ ಇದೇ ತರ ಆಯ್ತಲ್ಲ, ನನಗೆ
ಅನುದಾನ ಕೊಡ್ತಾ ಇಲ್ಲ, ನನಗೆ ತಾರತಮ್ಯ ಮಾಡ್ತಿದ್ದಾರೆ, ಅದು ಮಾಡ್ತಿದ್ದಾರೆ ಅಂತ ಇವ್ರು ಹೇಳ್ಕೊಂಡು ಕುತ್ಕೊಂಡ್ರೆ ನಮ್ಮ ಹರಿಹರ ಕ್ಷೇತ್ರ ಅಭಿವೃದ್ಧಿ ಯಾವಾಗ ಆಗೋದು? ಇದು ಎಚ್.ಎಸ್. ಶಿವಶಂಕರ್ ಸರ್ ಅವರು ಬಂದ್ರೆ ಮಾತ್ರ ಅಭಿವೃದ್ಧಿ ಆಗ್ತಾರೆ ಹೊರತು ಮತ್ತೇನು ಯಾರ ಕಡೆಯಿಂದ ಆಗೋದು ಸಾಧ್ಯ ಇಲ್ಲ. ನಮಸ್ಕಾರ ನಾಡಿನ ಜನತೆಗೆ ಎಲ್ಲರಿಗೂ. ನಾನು ವಿದ್ಯಾ ಗಂಡನ್ ಹರಿಹರದಿಂದ. ಜನ ಇವತ್ತು ಯಾವ ಸರ್ಕಾರ ತಂದ್ರೆ ಸಾರ್ವಜನಿಕರು ಉಳಿತಾರೆ, ಬಡವರು ಉಳಿತಾರೆ, ಮಧ್ಯಮ ವರ್ಗದವರು ಉಳಿತಾರೆ ಅನ್ನೋದನ್ನ ಆರಾಮ್ಸೆ ಮನ್ಕೊಂಡಿದ್ದಾರೆ. ಇವತ್ತೇನಾದ್ರೂ ನಾವು ಮತ್ತೆ ಬಿಜೆಪಿ ತಂದ್ರೆ ನಮ್ಮ ಸರ್ವನಾಶ ಅನ್ನೋದು ಸಾಮಾನ್ಯ ಜನಗಳಿಗೆ ಅರಿವಾಗೋಗಿದೆ. ಬರ್ಬೇಕು, ಬಡವರು ಬದುಕಬೇಕು, ಸಾರ್ವಜನಿಕರು ಉದ್ಧಾರ ಆಗ್ಬೇಕು, ಪ್ರತಿ ಹಳ್ಳಿ, ಪ್ರತಿ ಕ್ಷೇತ್ರ, ಪ್ರತಿ ಊರು ಉದ್ಧಾರ ಆಗ್ಬೇಕು, ಒಬ್ಬ ಬಡ ಸಾಮಾನ್ಯ ಉದ್ಧಾರ ಆಗ್ಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷ ಬಂದ್ರೆ ಮಾತ್ರ ಉದ್ಧಾರ ಆಗತ್ತೆ. ಕಾರಣ ಇಷ್ಟೇ, ನೋಡಿರ್ಬೋದು, ಕೋವಿಡ್ ನ ಯಾವತ್ತೂ ನಾವು ಪ್ರಚಾರಕ್ಕೆ ಯಾವತ್ತೂ ಉಪಯೋಗ ಮಾಡ್ಕೊಂಡಿಲ್ಲ. ಆ ದಿನಗಳಲ್ಲಿ ನೊಂದು ಹೊಟ್ಟೆ ಹಸಿವಿಂದ ಮಲ್ಕೊಂಡು ಒಂದು ತುತ್ತು ಅನ್ನನ ಶಾಸಕರು ಕೊಟ್ಟಾಗ ಊಟ ಮಾಡಿದಾರಲ್ಲ, ಅವ್ರಿಗೆ ಗೊತ್ತು ಆ ನೋವಿನ ಬೆಲೆ ಏನು ಅಂತ. ಆ ದಿನ ಹೇಳ್ಬೋದು, 1000 ಹೇಳ್ಬೋದು, ಆ ದಿನ ಪಾಸ್ ಆದ್ಮೇಲೆ. ಬಟ್ ಕೋವಿಡ್ ದಿನದಲ್ಲಿ ಬಡವರ ಪರ ನಿಂತಿದ್ದ ಶಾಸಕರಿದ್ರೆ ಅದು ಎಸ್ ರಾಮಪ್ಪ ಅವರು ಹರಿಹರದಲ್ಲಿ ಮಾತ್ರ. ಹಂಗಾಗಿ ಈ ಸರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿ ಬರೋದು ಸಿದ್ದರಾಮಯ್ಯ ಅವರೇ, ಹರಿಹರದಲ್ಲಿ ಶಾಸಕರಾಗಿ ಬರೋದು ಎಸ್ ರಾಮಪ್ಪ ಅವರೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚುನಾವಣಾ ಚಕ್ರದಲ್ಲಿ ಈಗೊಂದು ಸಣ್ಣ ವಿರಾಮ. ಕೇಳ್ರಪ್ಪು ಕೇಳಿ, ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು. ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ನ್ಯೂಸ್ 18 ಚುನಾವಣಾ ಚಕ್ರ. ಇವತ್ತು ನ್ಯೂಸ್ 18 ವತಿಯಿಂದ ಇವತ್ತು ಹರಿಹರ ಸಮೀಕ್ಷೆಗೆ ಬಂದಿದ್ದರ ಮೊದಲದಾಗಿ ಧನ್ಯವಾದಗಳು ಹೇಳ್ತಾ ತಮ್ಮ ಒಂದು ನ್ಯೂಸ್ ಚಾನೆಲಿನ ಸಿಬ್ಬಂದಿಗೆ ವರ್ಗಕ್ಕೆ. ಮೊದಲನೇದಾಗಿ ಏನಾಗಿದೆ ಅಂದ್ರೆ 2013ರಿಂದ 18ವರೆಗೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಯೋಜನೆಗಳು ಹರಿಹರ ಕ್ಷೇತ್ರಕ್ಕೆ ಸಾಕಷ್ಟು ಕಾರ್ಯರೂಪಕ್ಕೆ ಬಂದಿರುವಂತದ್ದು ನಿಮಗೆ ಎಲ್ಲರಿಗೂ ಗೊತ್ತಿರುವಂತ ವಿಷಯವಾಗಿದ್ದು, ಬಂಧುಗಳೇ, ಹರಿಹರ ಕ್ಷೇತ್ರ ಒಂದು ಶಾಪ ಇದೆ. ಹರಿಹರ ಕ್ಷೇತ್ರಕ್ಕೆ ಎಲ್ಲೋ ಒಂದ್ ಕಡೆ ಸರ್ಕಾರ ಯಾವ್ದಾದ್ರು ಒಂದ್ ಬಂದಾಗ ಇನ್ನೊಂದು ಪಕ್ಷದ ಶಾಸಕರು ಗೆಲ್ತಾರೆ. ಅದೇ ರೀತಿ ನಾವು ನೋಡ್ಕೊಂಡ್ ಬಂದಂಗೆ 13ರಲ್ಲಿ ಯಾವ ರೀತಿ ಆಗಿದೆ, 18ನಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳಿ ಈಗ ಬರುವಂತ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ, ಮುಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಮುಂದಿನ ಸರ್ಕಾರ ರಚನೆ ಆಗಲಿದೆ ಈ ರಾಜ್ಯದಲ್ಲಿ. ಆ ಕಾರಣದಿಂದ ರಾಜ್ಯದ ಜನ ಹಾಗೂ ಈ ತಾಲೂಕಿನ ಜನ ಮನೆಗಂಡು ಮುಂದಿನ ಸತಿ ಕೂಡ ಈ ಕ್ಷೇತ್ರದಲ್ಲಿ ಕೂಡ ಶಾಸಕ ಎಸ್ ರಾಮಪ್ಪನವರಿಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ, ಶಾಸಕ ರಾಮಪ್ಪನವರಿಗೆ ಪುನರ್ ಆಯ್ಕೆ ಮಾಡ್ತಾರೆ ಈ ಕ್ಷೇತ್ರ ಜನ ಅಂತ ವಿಶ್ವಾಸ ವ್ಯಕ್ತಪಡಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ, ಗಂಗಾಧರ ದುರ್ವೇಜ್ ಅಂತೇಳಿ. ನಾವು ಬಿಜೆಪಿ ಕಾರ್ಯಕರ್ತರು. ನಮಗೆ ಅಧಿಕಾರ ಅಂತ ಕೊಟ್ಟಿರೋದು ಹರಿಹರದಲ್ಲಿ ಒಂದೇ ಬಾರಿ 2008ರಲ್ಲಿ. ಅದು ನಮ್ಮ ಹರೀಶ್ ಅಣ್ಣವ್ರು ಆಯ್ಕೆ ಆಗಿದ್ರು. ಅವಾಗ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಇವತ್ತಿನವರೆಗೆ ಯಾವತ್ತೂ ಆಗಿಲ್ಲ. ಯಾಕಂದ್ರೆ ನಿಮ್ ಕಣ್ಮುಂದೆ ಕಾಣ್ತಾ ಇದೆ, ಹರಿಹರ ಬ್ರಿಡ್ಜ್ ಆಗ್ಲಿ, ಕೋರ್ಟ್ ಆಗ್ಲಿ, ಬೈಪಾಸ್ ರಸ್ತೆ ಆಗ್ಲಿ, ಎಷ್ಟೊಂದು ಗ್ರಾಂಟ್ಸ್ಗಳು ಆಗಿದೆ ಅಂತಂದ್ರೆ ಅದು ಬಿಜೆಪಿ ಸರ್ಕಾರದಲ್ಲಿ ಮಾತ್ರ. 2008ರಲ್ಲಿ ನಮಗೆ ಕೊಟ್ಟಿರೋ ಒಂದು ಅವಧಿಯಲ್ಲಿ ಇಷ್ಟೊಂದು ನಾವು ಇದು ಅಭಿವೃದ್ಧಿ ಮಾಡಿದೇವೆ ಅಂದ್ರೆ, ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ನೀವು ನಮ್ಗೆ ಮತ್ತೊಮ್ಮೆ ನಮಗೆ ಅಧಿಕಾರ ಕೊಟ್ರೆ ಇದಕ್ಕಿಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಹರಿಹರ ಆಗುತ್ತೆ ಅಂತೇಳಿ ನಮ್ಮ ಅಭಿಪ್ರಾಯ. ನಮ್ಮ ಹರಿಹರ ಶಾಸಕರು ಒಳ್ಳೊಳ್ಳೆ ಕೆಲಸ ಮಾಡಿದಾರೆ. ಹರಿಹರನಾಗ 5 ವರ್ಷ ಬಿಜೆಪಿ ಸರ್ಕಾರ ಇತ್ತು, ಆಮೇಲೆ JDS ಸರ್ಕಾರ ನೋಡಿದಾರ. ಯಾವ ಮುಖ್ಯಮಂತ್ರಿ ಬಡವರಿಗೆ ಏನ್ ದಾನ ಮಾಡಿದ ಅಂದ್ರೆ ಅದು ಸಿದ್ದರಾಮಯ್ಯ ಬಿಟ್ರೆ ಯಾರಿಲ್ಲ. ಆಮೇಲೆ ನಮ್ಮ ಹರಿಹರ ತಾಲೂಕಿನಾಗ ಲಾಕ್ಡೌನ್ನಾಗ ನಮ್ಮ ಹರಿಹರ ಶಾಸಕರು ಎಸ್ ರಾಮಪ್ಪ ಅವರು ಹರಿಹರ ತಾಲೂಕಿಗೆ ಕಿಟ್ ಕೊಟ್ಟಾರ, ಒಂದೊಂದು ಮನೆಗೆ ಒಂದು ಕಿಟ್ ಕೊಟ್ಟಾರ. ಯಾವ ಶಾಸಕರು ಬಂದು ನೋಡಿಲ್ಲ ಯಾರಿಗೆ ಬಡವರಿಗೆ. ಒಳ್ಳೆ ಶಾಸಕರು ಅಂದ್ರೆ ನಮ್ಮ ಹರಿಹರ ಶಾಸಕರು ಎಸ್ ರಾಮಪ್ಪ. ಆಮೇಲೆ ಅವ್ರು 40 ಕೋಟಿ ಕೊಡ್ತಾರೆ ಅಂದ್ರೆ ನಾವು ಹೋಗಿಲ್ಲ. ಬೇರೆ ಶಾಸಕರು ಇದ್ರೆ ಫಸ್ಟ್ ಓಡ್ ಹೋಗ್ತಿದ್ರು. ಆ ಬಡವರಿಗೆ ಒಳ್ಳೆ ಶಾಸಕರು ಅಂದ್ರೆ ಎಸ್ ರಾಮಪ್ಪ ಅಂತ ಹೇಳಿ ನಾನು ಮಾತು ಮುಗಿಸ್ತಾರೆ. ನಗೀನಾ ಸುಭಾನ್ ಸಾಬ್ ಅಂತ ಮಾಜಿ ಕೌನ್ಸಿಲರ್. ನೋಡ್ರಿ, ಎಲ್ಲಾರು ದೊಡ್ಡದ್ರಿಂದ ಮಾತಾಡಿ ಹೋಗ್ಬಿಡ್ತಾರೆ, ಇಲ್ಲ ಅಂತ ಇಲ್ಲ. ಹರಿಹರ ಒಳಗೆ ಯಾವ ಕಡೆ ಏನೇನ್ ಕೆಲಸ ಆಗೈತಿ ನೀವು ಬೇಕಾಗಿದ್ರೆ ಹರಿಹರ ಒಳಗೆ ನೀವು ಸರ್ವೆ ಮಾಡಿದ್ರೆ ಕೇಳಬಹುದು ಜನಗೆ. ನಾವು ಕ್ಯಾನಿಸ್ ಮಾಡಕ್ ಹೋಗ್ತಾ ಇದೀವಿ, ಇದೇ ರಾಮಪ್ಪ ಗೆದ್ ಬಂದಾರೆ, ಮನೀಗ್ ಹೋಗಿದ್ರೆ ಒಳಗೆ ಕದ ಹಾಕೊಂಡ್ ಕುಂತ್ಕೊಂತಾರೆ, ಮಾತಾಡಂಗಿಲ್ಲ ಅಂತಾರೆ. ಇಂತ ಶಾಸಕರಿಗೆ ಗೆಲ್ಲಿಸ್ಬೇಕು ನಾವು.
ನೋಡ್ರಿ ನಮ್ ಶಿವಶಂಕರ್ ಸಾಹೇಬ್ರು ಒಂದ್ ಫೋನ್ ಮಾಡಿದ್ರೆ ಸಣ್ಣ ಹುಡುಗರು ಫೋನ್ ಮಾಡ್ಲಿ ಮಾತಾಡಿ ಅವ್ರಿಗೆ ಕಾಲ್ ವಿಷಯ ಮಾಡಿ ಮಾತಾಡ್ತಾರೆ. ಮನೆ ಹೋಗ್ತಾ ಇದ್ದಾರೆ. ಅವ್ರ ಹತ್ರ ಸೊಕ್ಕಿಲ್ಲ ಏನಿಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಶಿವಶಂಕರ್ ಸಾಹೇಬ್ರು ಹರಿಯಾಣೊಳಗೆ ಎಷ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ ಅಷ್ಟು ಕೆಲಸ ಮಾಡಿದ್ದಾರೆ. ನಿಮ್ಮೆಲ್ಲರಿಗೆ ಕೈ ಮುಗ್ಕೊಂಡು ಕೇಳ್ಕೊಂತೇನೆ, ನಮ್ ಜೆಡಿಎಸ್ ಪಕ್ಷ ಗೆಲ್ಲಿಸ್ತೀನಿ. ನಮ್ ಶಿವಶಂಕರ್ ಸಾಹೇಬ್ರಿಗೆ ಆಗ್ಲೇ ಸೀಟ್ ಅನ್ವಸ್ ಆಗ್ಬಿಟ್ಟು. ನಾನು ಸೈಯದ್ ಅಬ್ದುಲ್ ಅಲೀಂ, ನಗರಸಭೆ ಸದಸ್ಯ. ಈ ಕ್ಷೇತ್ರದ ಅಭಿವೃದ್ಧಿ ವೈಫಲ್ಯ ಆಗಿದೆ ಅಂತ ಜನ ಹೇಳ್ತಾ ಇದ್ದಾರೆ. ಅಭಿವೃದ್ಧಿ ವೈಫಲ್ಯ ಆಗಿಲ್ಲ, ಇದು ಸರ್ಕಾರದ ವೈಫಲ್ಯ, ರಾಜ್ಯ ಸರ್ಕಾರದ ವೈಫಲ್ಯ ಆಗಿರೋದಿಲ್ಲಿ. ಜನ ಇಲ್ಲಿ ಶಾಸಕರು ಏನ್ ಮಾಡಂಗಿಲ್ಲ. ಅಲ್ಲಿ ಅಧಿಕಾರದಲ್ಲಿ ಇದ್ದಾಗ ಅವ್ರು ಹೋದಾಗ ಮಾತ್ರ ಅವರು ಅನುದಾನ ಕೊಟ್ರೆ ಮಾತ್ರ ಇಲ್ಲಿ ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ. ಶಾಸಕರಿಗೆ ಕೆಲಸ ಮಾಡಕ್ಕೆ ಅನುದಾನ ಕೊಡ್ಬೇಕು. ಅನುದಾನ ತಾರತಮ್ಯ ಅಂತ ಎಲ್ಲರೂ ಹೇಳ್ತಾ ಇದಾರೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಹೊನ್ನಳ್ಳಿಯಲ್ಲಿ 2,000 ಕೋಟಿ ಹೊನ್ನಳ್ಳಿ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಬಿಜೆಪಿ MLA ಇದ್ದಾರೆ ಅಂತ ಹೇಳಿ. ಇದೇ ಪಕ್ಕದಲ್ಲಿ ನಮ್ಮ ರಾಣೆಬೆನ್ನೂರಲ್ಲಿ 1,000 ಕೋಟಿ 2,000 ಕೋಟಿ ತನಕ ಅಲ್ಲಿನೂ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಹರಿಹರಕ್ಕೆ ಯಾಕೆ ಕೊಟ್ಟಿಲ್ಲ? ಶಿವಶಂಕರ್ ಸಾಹೇಬ್ರು ಗೆದ್ದಾಗ ಕೆಲಸ ಮಾಡಿದ್ದಾರೆ ಅಂತ ಜನ ಹೇಳ್ತಾರೆ. ಸರಿ, ಮಾಡಿದ್ದಾರೆ. ಅವಾಗ ಯಾವ ಸರ್ಕಾರ ಇತ್ತು? ಕಾಂಗ್ರೆಸ್ ಸರ್ಕಾರ ಇತ್ತು. ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಇದ್ರು. ಅವಾಗ ಅವರು ತಾರತಮ್ಯ ಮಾಡಿಲ್ಲ. ಅವ್ರು ಹಾಕಿದಾಗ ಅವ್ರು ಮಾಡಕ್ಕೆ ಅನುಕೂಲ ಆಗಿತ್ತು. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಎಸ್ ರಾಮಪ್ಪ ಅವರು ಮತ್ತೆ ಗೆಲ್ತಾರೆ, ಊರಿಂದ ಅಭಿವೃದ್ಧಿ ಮಾಡ್ತಾರಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನನ್ನ ಹೆಸರು ಪಾಲಾಕ್ಷ ಅಂತೇಳಿ. ಸರ್ಕಾರ ತಾರತಮ್ಯ ಮಾಡಿದೆ ಅಂತ ಅನ್ನೋದು ಅವ್ರು ಹೇಳ್ತಾ ಇದಾರಲ್ಲ, ಇವರೆಲ್ಲ ಹೋಗಿ ಬೆಂಕಿ ನಗರದಲ್ಲಿ ಮನೆಗಳು ನೋಡ್ಕೊಂಬನ್ರಿ. ಬೆಂಕಿ ನಗರಲ್ಲಿ ಮನಿ ನೋಡ್ಕೊಂಬಂದ್ಮೇಲೆ ಗೊತ್ತಾಗ್ತೈತಿ ಎಲ್ಲವೂ ಹೆಂಗಿದಾವ್ ಮನಿ ಅನ್ನೋದು. ಇವತ್ತು ಮೋದಿ ಸರ್ಕಾರ ಹಾಗೂ ನಮ್ಮ ಬೊಮ್ಮಾಯಿ ಸರ್ಕಾರ, ಯಡಿಯೂರಪ್ಪ ಸರ್ಕಾರದಿಂದ ಅಂತ ಮನಿಗಳು ಕಟ್ಕೊಂಡಿದ್ದಾರೆ. ಇವ್ರು ಹೇಳ್ತಾ ಇದಾರೆ ತಾರತಮ್ಯ ಅಂತೇಳಿ. ತರಬೇಕು, ಅನುದಾನ ತಗೊಂಬಂದು ಮಾಡಿ ತೋರಿಸ್ಬೇಕು. ಸುಮ್ನೆ ಮನೆಯಲ್ಲಿ ಕೂತ್ಕೊಂಡು IBL ಕೂತ್ಕೊಂಡು ಹಿಂಗೆ ಕಾಲಹರಣ ಮಾಡಿ ಹೋಗಿದ್ದಾರೆ ಅಷ್ಟೇ ಹೊರತು ಏನು ಮಾಡಿಲ್ಲ. ಬಿಜೆಪಿ ಸರ್ಕಾರ ಮಾಡಿರೋ ಸಾಧನೆಗಳು ಬೇಕಾದಷ್ಟಿದ್ದಾವೆ. ಕಾರ್ಮಿಕರಿಗೆ ಬಸ್ ಉಚಿತ ಪಾಸುಗಳು, ಅಕ್ಕಿ ಎಲ್ಲ ಕೊಟ್ಟಿದ್ದಾರೆ. ಅಕ್ಕಿ ಅಂದ್ರೆ ಅಕ್ಕಿ ಬೇಕಾದಷ್ಟು ಮಾರ್ತಾ ಇದಾರೆ. ಬೇಕಾದಷ್ಟು ರೋಡ್ನಲ್ಲಿ ಅವನ್ನೆಲ್ಲ ತಡೆ ಹಿಡಿದಿದ್ದು ಅಂದ್ರೆ ಬಿಜೆಪಿ ಸರ್ಕಾರ. ನಾನು ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಲತಾ ಕೊಟ್ರೇಶ್ ಅಂತ ಹೇಳ್ಬಿಟ್ಟು, ನಮ್ದು ರೈತರ ಪಕ್ಷ, ನಮ್ದು ರೈತರ ಪಕ್ಷ. ಇದುವರೆಗೆ ಇವ್ರು ಹೇಳ್ತಾರೆ ಎಲ್ಲ ಬಿಜೆಪಿ ಅದು ಮಾಡಿದೀವಿ ಇದು ಮಾಡಿದ್ವಿ. 2013 ಎಚ್. ಶಿವಶಂಕರ್ ಅವರೇ ಗೆದ್ದಿದ್ದು. ಅವ್ರು ತಂದಿದ್ದೆಲ್ಲ ಗ್ರಾಂಟ್ 400 ಕೋಟಿ ತಂದಿದ್ದು. ಅದನ್ನೆಲ್ಲ ಇವಾಗ ಚಾಲನೆ ಬಂದು ನಾವೇ ಕಾಂಗ್ರೆಸ್ ನಲ್ಲಿ ಮಾಡಿಸಿದ್ವಿ ಹೇಳಕಂತ ಹೋಗ್ತಾರೆ. ಇವು ಹೇಳಕ್ಕೂ ಒಂದು ಇತಿ ಇರಬೇಕು. ಬಿಜೆಪಿ ಸರ್ಕಾರ 40% ಸರ್ಕಾರ. ಇವತ್ತು ಎಚ್. ಶಿವಶಂಕರ್ ಅವರು ಅವಾಗ ವಿರೋಧ ಪಕ್ಷದಲ್ಲಿ ಇದ್ರು ಅವ್ರಿಗೆಲ್ಲ ಗ್ರಾಂಟ್ ಅಂತಂದು ಮೂಲೆ ಅಲ್ದು ಅವರು ಎಲ್ಲ ಗ್ರಾಂಟ್ಗಳು ತಗೊಂಡ್ಬಂದು ಅದನ್ನ ಇವಾಗ ಚಾಲ್ತಿ ತಂದಿರೋದು. ಅದೆಲ್ಲ ನಾನೇ ಮಾಡ್ದೆ ಹೇಳಕ್ಕೂ ಒಂದು ಅವ್ರಿಗೂ ಒಂದು ಇರಬೇಕು, ಒಂದು ಮಾನವೀಯತೆ ಅನ್ನೋದು ಇರಬೇಕು. ಹೌದು, ಯಾರು ಮಾಡಿದ್ದನ್ನು ಯಾರು ಓಪನಿಂಗ್ ಮಾಡ್ತಾರೆ, ಯಾರು ಏನ್ ಮಾಡ್ತಾ ಇದಾರೆ ಅಂತ ತಿಳ್ಕೊಬೇಕು. ಜನಕ್ಕೆ ಎಲ್ಲದೂ ಗೊತ್ತಾಗುತ್ತೆ. ಅವರು ಅಧಿಕಾರದಾಗ ಇಲ್ಲಿದ್ರು ಅವರು ಹುಲಿನೇ, ಅಧಿಕಾರ ಇದ್ರು ಹುಲಿನೇ. ಅವರು ಏನೇ ಮಾಡಿದ್ರು ಅವ್ರ ಒಂದು ನಿಟ್ಟಿನಲ್ಲಿ ಮಾಡ್ಕೊಂತ ಹೋಗ್ತಾರೆ. ಇಲ್ಲಿ ನಮಗೆ ಸರ್ಕಾರದಲ್ಲಿ ಇವಾಗ ನಮ್ಮ ಹರಿಹರ ತಾಲೂಕಲ್ಲಿ ಎಚ್. ಶಿವಶಂಕರ್ ಅವರೇ ಗೆದ್ದು ಬರಬೇಕು. ಆಮೇಲೆ ಅಲ್ಲಿ ಕುಮಾರಣ್ಣವರೇ ಗೆದ್ದು ಬರಬೇಕು. ರೈತರ ಸಾಲ ಮನ್ನಾ ಮಾಡೋರು, ರೈತರ ಪರ ಹೋರಾಟ ಮಾಡೋರು ಕುಮಾರಸ್ವಾಮಿ ಬಿಟ್ರೆ, ಇಲ್ಲಿ ಎಚ್. ಶಿವಶಂಕರ್ ಬಿಟ್ರೆ ಬೇರೆ ಯಾರು ಇಲ್ಲ. ನನ್ನ ಹೆಸರು ಅಜರುದ್ದೀನ್, ನಗರಸಭಾ ಅಸ್ತ್ರ ಕಮಿಟಿ ಸದಸ್ಯರು ಬಿಜೆಪಿಯಿಂದ. ಇವತ್ತು ಹರಿಹರದಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಮ BP ಹರೀಶ್ ಸರ್ ಅವರು ಅಭಿವೃದ್ಧಿ ಮಾಡಿರೋದು. ಮತ್ತೆ ಯಾರು ಅಭಿವೃದ್ಧಿ ಮಾಡಿಲ್ಲ, ಸುಮ್ಮನೆ ಹೇಳ್ಕೊಂತಿದ್ದಾರೆ ಅಷ್ಟೇ. ಯಾರಾಗ್ಲಿ, ನಿಮ್ದು ಕಾಂಗ್ರೆಸ್ ಆಗ್ಲಿ JDS ಆಗ್ಲಿ, ಇವೆಲ್ಲ ಕೆಲಸಗಳಾಗ್ಬೇಕಂದ್ರೆ ನಮ್ಮ BP ಹರೀಶ್ ಸರ್ ಅವರು ನೆಕ್ಸ್ಟ್ ಅವ್ರು ಗೆಲ್ಲೋದು ನಿಶ್ಚಿತ. ಎಲ್ಲ ಒಂದು ಪಕ್ಷಕ್ಕೆ ನಮ್ಮ ಎಲ್ಲ ಬಾಂಧವರಿಗೆ ಮತ್ತು ಮುಸ್ಲಿಂ ಬಾಂಧವರಿಗೆ ಎಲ್ಲರಿಗೂ ಎಲ್ಲ ಸಹಬಾಳಿನಂತೆ ತಗೊಂಡು ಹೋಗ್ತಿರೋದಂದ್ರೆ ನಮ್ಮ BP ಹರೀಶ್ ಸರ್ ಅವರು. ಈ ಒಳ್ಳೆ ಅಭಿವೃದ್ಧಿ ಆಗಿತ್ತಂದ್ರೆ ನಮ್ಮ BP ಹರೀಶ್ ಅವರು ನೆಕ್ಸ್ಟ್ ಬರೋದೇ ಅವರು BP ಹರೀಶ್ ನಿಶ್ಚಿತ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ. ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಅಂತ ಹೇಳುವಂತ ನಮ್ಮ ಎಲ್ಲ ಬಂಧು ಮಿತ್ರರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಯಾವತ್ತೂ ಕೂಡ ಜನರು ನಿಮಗೆ ಸಂಪೂರ್ಣ ಆಶೀರ್ವಾದ ಕೊಟ್ಟಿಲ್ಲ. 2010ರಲ್ಲಿ 104 ಏನೇ ಬಂದ್ರು ಆಪರೇಷನ್ ಕಮಲ MLAಗಳನ್ನ ಖರೀದಿ ಮಾಡೋದು, ಕುದುರೆ ವ್ಯಾಪಾರ ಮಾಡೋದು, ಸರ್ಕಾರ ಮಾಡೋದು. ಆದ್ರೆ ಹರಿಹರದಲ್ಲಿ ಜನಪ್ರಿಯ ಶಾಸಕರಂತ ಎಸ್ ರಾಮಪ್ಪನವರು 2 ವರ್ಷ ಕೊರೋನಾದಲ್ಲಿ ಅವರ ಶಕ್ತಿ ಸಾಮರ್ಥ್ಯ ಅವರೆಲ್ಲರೂ ಕೂಡ ಮಾಡಿದ್ದಾರೆ. ನೀವೆಲ್ಲ ಗಮನದಾಗ ಇಟ್ಕೊಳ್ರಿ. ದಯಮಾಡಿ ನಮ್ಮ MLS ಅವರಿಗೆ ಯಾರಿಗೂ ತಾರತಮ್ಯ ಮಾಡಿಲ್ಲ. ಪ್ರತಿಯೊಂದು ವಾರ್ಡಿಗೂ ಕೂಡ ನಗರ ತಾಣದ ದುಡ್ಡನ್ನ ಪ್ರತಿಯೊಂದು ವಾರ್ಡಿಗೆ ಹಾಕಿದ್ದಾರೆ. ಯಾಕಂದ್ರೆ ಎಲ್ಲ ನನ್ನ ತಾಲೂಕಿನ ಜನಗಳು ಅಂತ ಹಾಕಿದ್ದಾರೆ.
ಯಾರಿಗೂ ತಾರತಮ್ಯ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಹರಿಹರದಲ್ಲಿ 2023ಕ್ಕೆ ರಾಮಪ್ಪನವರು, 2023ಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಜೈ ಕಾಂಗ್ರೆಸ್, ಜೈ ಹಿಂದ್. ಮಲ್ಲಿಕಾರ್ಜುನ ಅಂತ ಹೇಳ್ಬಿಟ್ಟು ನಾವು ಅಭಿವೃದ್ಧಿ ಮಾಡೇವಿ ಅಂತ 10 ವರ್ಷದಿಂದ ಹೇಳ್ತಾ ಇದಾರೆ. 10 ವರ್ಷದಿಂದ ಯಾವ ಅಭಿವೃದ್ಧಿನೇ ಆಗಿಲ್ಲ. ಅಭಿವೃದ್ಧಿ ಏನಾದ್ರು ಆಗಿರಬೇಕಪ್ಪ ಅಂದ್ರೆ ಭಾರತೀಯ ಜನತಾ ಪಾರ್ಟಿ MLA ಅಂತ ಮಾತ್ರ ಅಭಿವೃದ್ಧಿ ಆಗೈತೆ. ನಿಮಗೆ ಅಭಿವೃದ್ಧಿ ಎಲ್ಲಪ್ಪ, ಸಣ್ಣ ಉದಾಹರಣೆ ಅಂದ್ರೆ ಇಲ್ಲಿ ತಾಲೂಕು ಆಡಳಿತ ಭವನ ಇದೆ. ಇದು ಯಾವ ನಮ್ನಿ ಇತ್ತಂದ್ರೆ ಈಗ ಯಾವ ನಮ್ನಿ ಆಗೈತೆ, ಅದು ಭಾರತೀಯ ಜನತಾ ಪಕ್ಷದಾಗ ಆಗಿತ್ತು. ತುಂಗಭದ್ರಾ ಸೇತುವೆ, ಆಮೇಲೆ ರೈಲ್ವೆ ಫ್ಲೈಓವರ್, 2 ಬ್ರಿಡ್ಜ್, ಇದು ಕ್ರಾಸಿಂಗ್ ತಪ್ಪಿಸಿ ಹೊಸ ರೋಡ್ ಮಾಡಿದ್ರು. ಎಷ್ಟೋ ಪೇಷಂಟ್ಗಳು ಜೀವ ಉಳಿಸಿದಾರೆ. ಅದರಿಂದ ಕೋರ್ಟ್ ಮಾಡಿದ್ದಾರೆ. ಈಜುಕೊಳ, ಕ್ರೀಡಾಂಗಣ ಅಭಿವೃದ್ಧಿ ಏನಾಗಿದ್ರು ಅದು ಭಾರತೀಯ ಜನತಾ ಪಾರ್ಟಿ ಒಳಗೆ ಆಗಿರೋದು. ಎಸ್ ರಾಮಪ್ಪನವರು ಎಲ್ಲ ಸಿಟಿ ಕಡೆ ಬಗ್ಗೆ ಮಾತಾಡ್ತಿದ್ದಾರೆ. ನಾವು ಹಳ್ಳಿ ಕಡೆ ಆಗಿರೋ ಇಂಪ್ರೂವ್ಮೆಂಟ್ ಏನಂದ್ರೆ, ಎಲ್ಲ ಕಡೆ 15 ವರ್ಷಗಳಿಂದ ಯಾವುದೇ ರೋಡು ಆಗಿರ್ಲಿಲ್ಲ, ಏನೂ ಆಗಿರ್ಲಿಲ್ಲ. ಮತ್ತೆ ಶಾಲಾ ಕೊಠಡಿಗಳು ಆಗಿರ್ಲಿಲ್ಲ. ಮತ್ತೆ ನಮ್ಮ ಹಿಂದುಳಿದ ಸಮಾಜಕ್ಕೂ ಕೂಡ ಯಾವುದೇ ಮೀಸಲಾತಿಗಳು ಕೂಡ ಬಂದಿರಲಿಲ್ಲ. ಮತ್ತೆ ಇನ್ನೊಂದು, ನಮ್ಮ ಹರಿಹರದ ಶಾಸಕರ ಬಂದಾಗ ಈಗ ಶಾಲಾ ಕೊಠಡಿಗಳು ಆಗಿದ್ದಾವೆ, ಮತ್ತೆ CC ರೋಡ್ಗಳಾಗಿದ್ದಾವೆ. ಬಾನವಳ್ಳಿಯಿಂದ ಸೀದಾ ಉಕ್ಕಡಗಾತ್ರಿವರೆಗೂ ರೋಡ್ ಆಗಿದೆ. ಮತ್ತೆ ನಮ್ಮ ಹಿಂದುಳಿದ ಜನಾಂಗ, ಲಂಬಾಣಿ ಜನಾಂಗ, ನಾವು ಬಂಜಾರ ತಾಂಡ ಅಭಿವೃದ್ಧಿ ನಿಗಮ, ಅವೆಲ್ಲ ಪೂರ್ತಿ ನಮ್ಮ ತಾಂಡದಲ್ಲ ಎಲ್ಲರಿಗೂ ಮನೆ ಯೋಜನೆ ಆಗಿದೆ. ಹಾಗೆ ಶಾಲಾ ಕೊಠಡಿಗಳು ಬಂದಿದೆ. ಮತ್ತೆ ಓದುವರಿಗೆ ಮತ್ತೆ ಗ್ರಂಥಾಲಯ, ಹೊಸ ಗ್ರಂಥಾಲಯ, ಡಿಜಿಟಲ್ ಗ್ರಂಥಾಲಯಗಳು ಮಾಡಿದ್ದಾರೆ. ಹಳ್ಳಿಗಳಲ್ಲೆಲ್ಲ ಒಳ್ಳೆಯ ಇಂಪ್ರೂವ್ಮೆಂಟ್ ಆಗಿದೆ. ನಮ್ಮ ಎಸ್ ರಾಮಪ್ಪ ಅವರು ತುಂಬಾ ಸಾಮಾನ್ಯ ಜನರಿಂದ ಹಿಡಿದು ಎಲ್ಲರಿಗೂ ಜನರ ಮಧ್ಯೆ ಸೇರ್ತಾ ಎಲ್ಲರಿಗೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಸ್ ರಾಮಪ್ಪ ಅವರು ಈ ಸಲ ಶಾಸಕರಾಗಬೇಕಂತ ಹೇಳ್ತಾ ಜನತೆಗೆ ಕೇಳ್ಕೊಳ್ತೀನಿ. ಅಂತ ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷರು. ರಾಜಕಾರಣ ಮಾಡೋಣ ಅಂದ್ರೆ ಎಲ್ಲಾ ಶಾಸಕರು ಬಂದ್ರೆ ಯಾರು ಏನ್ ಸಿಂಗಾಪುರ್ ಮಾಡಲ್ಲ. ಹಳೆ ಶಾಸಕರು ಎಷ್ಟು ಮಾಡಿದಾರೆ ಅದನ್ನು ನೋಡಿದೀವಿ. ಹಿಂದೆ ಶಾಸಕರು ಎಷ್ಟು ಮಾಡಿದಾರೆ ಅದನ್ನು ನೋಡಿದೀವಿ. ಯಾರು ಏನ್ ಸಿಂಗಾಪುರ್ ಏನು ಯಾರು ಮಾಡಲ್ಲ. ನಮ್ ಶಾಸಕರು ಏನಪ್ಪಾ, ರಾಜಕೀಯಕ್ಕಿಂತ ಮನುಷ್ಯರು. ಯಾವಾಗಾರ ಬರ್ರಿ, ರಾತ್ರಿ ಬರ್ರಿ, ಬೆಳಗ್ಗೆ ಬರ್ರಿ, ಒಂದ್ ಫೋನ್ ಮಾಡ್ರಿ, ಸಣ್ಣ ಮಕ್ಳು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾರೆ ಅಂತ. ಇದು ಕೋವಿಡ್ ಟೈಮ್ ನಲ್ಲಿ ಎಲ್ಲಿದ್ರಿ? ಮಾಜಿ ಶಾಸಕರು ಎಲ್ಲಿದ್ರು? BP ಹರೀಶರ್ ಎಲ್ಲಿದ್ರು? ಎಲ್ಲರೂ ಕೊರೋನಾ ಟೈಮ್ ನಲ್ಲಿ 3 ವರ್ಷ ಎಲ್ಲ ಹಿಂಗಿದ್ದೀಗ ರಾಜಕಾರಣ ಬಂದು ನಾವು ಅದು ಮಾಡ್ತೀವಿ, ನಾವು ಇದು ಮಾಡ್ತೀವಿ, ಯಾರು ಏನು ಮಾಡಲ್ಲ. ಮುಂದೆ ನೀವ್ ಏನಾರ ಮಾಡ್ಕೊಳ್ರಿ, ಮುಂದೆ ನಾವೇ ಗೆಲ್ಲೋದು, ನಮ್ ಸರ್ಕಾರನೇ ಅಧಿಕಾರಕ್ಕೆ ಬರೋದು. ಹರಿಹರ ಕ್ಷೇತ್ರ ಆಶಾಕಿರಣ HS ಶಿವಶಂಕರ್ ಅವರು ನಮ್ಮ ಹರಿಹರದಲ್ಲಿ ಅಭಿವೃದ್ಧಿ ಮಾಡಿರೋ ಕೆಲಸ ನೋಡಿದ್ರೆ ಪಟಾಕಿ ಹಾರಿಸ್ಬೇಕು. ಎಲ್ಲ ಹರಿಹರದಲ್ಲಿ ಸೇರ್ಕೊಂಡು ಈ ಸರ್ಕಲ್ನಾಗ ಏನ್ ಹೇಳ್ತಾನಪ್ಪ ಅಂತಂದ್ರೆ, ಪಾಲಿಟೆಕ್ನಿಕಲ್ ಕಾಲೇಜು 20 ಕೋಟಿ 2 ಕಾಲೇಜ್ ಕಡೆ, ಒಂದು ITI ಕಾಲೇಜು, ಒಂದು ಡಿಪ್ಲೊಮಾ ಕಾಲೇಜು. ಹರಿಹರದಾಗ ರೋಡ್ ಅಡ್ಡಾಡಕ್ಕಿದ್ದಿಲ್ಲ, ತಾರ್ ರೋಡ್ ಮಾಡಿದ್ರು. ಆಮೇಲೆ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಡಯಾಲಿಸಿಸ್ ಮಿಷನ್ 11 ಕೋಟಿ ಡಯಾಲಿಸಿಸ್ ಮಿಷನ್ ಹಾಕ್ಸಿದ್ರೆ ಅಧಿಕಾರದಲ್ಲಿದ್ದಾಗ. ಇನ್ನು ಹಲವಾರು ಈ ಗಾಂಧಿ ಮೈದಾನದಲ್ಲಿ ಪಕ್ಕಕ್ಕೆ, ಬಸ್ ಸ್ಟ್ಯಾಂಡ್ ಪಕ್ಕಕ್ಕೆ ಮುಸ್ಲಿಂ ಕಾಲೇಜುಗಳು, ಸ್ಕೂಲ್ಗಳು, ಮೆಲೆಬೆನ್ನೂರು ಕಾಲೇಜುಗಳು ಹರಿಹರ ಕ್ಷೇತ್ರದಲ್ಲಿ ಇಂಥವೆಲ್ಲ ಕಾರ್ಯಗತಗಳು ಇನ್ನೂ ಬಹಳ ಅದಾವು. ಇಲ್ಲಿ ನನಗೆ ಟೈಮ್ ಕೊಡ್ತಾ ಇಲ್ಲ, ಇವ್ರು ವ್ಯಾನ್ಯರು ಹೋಗ್ತಾ ಇದಾವ ಅಂತ ಹೇಳಿದ್ರೆ ಇಲ್ಲಿಗೆ ನಾನು ಎರಡು ಮುಗಿಸಿ. ಶಿವಶಂಕರ್ ಯಾವತ್ತು ನಿರಂತರವಾಗಿ ಇವತ್ತ MLA ಆದ್ರೂ ನಿರಂತರ MLA ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಹರಿಹರ ಕ್ಷೇತ್ರದಲ್ಲಿ. ಇದಿಷ್ಟು ಹರಿಹರ ವಿಧಾನಸಭಾ ಮತದಾರರ ಒಂದು ಮಾತಾಗಿತ್ತು. ಇನ್ನು ಮುಂದಿನ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಹರಿಹರ ವಿಧಾನಸಭಾದ ಗದ್ದಿಗೆಯನ್ನು ಏರ್ತಾರೆ ಅನ್ನೋದನ್ನ ಕಾದ್ ನೋಡೋಣ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಕೇಳ್ರಪ್ಪೋ ಕೇಳಿ, ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು. ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ನ್ಯೂಸ್ 18 ಚುನಾವಣಾ ಚಕ್ರ.